ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಮಯ್ಯನಹಟ್ಟಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಗ್ರಾಮದ ಆರಾಧ್ಯ ದೈವ ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಹಾಮಂಗಳಾರತಿ, ವೀರಗಾಸೆ, ನಂದಿಕೋಲು, ತಮಟೆ ವಾದ್ಯಗಳೊಂದಿಗೆ ಮನಮಯ್ಯನಹಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಇನ್ನು ರಥೋತ್ಸವಕ್ಕೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಿಂದ ಬಲಿಯನ್ನ ತರಲಾಯಿತು. ಕಾಸು ಮೀಸಲು, ಮೊಸರು, ಕುಂಭ, ಜನಿಗೆ, ಹಾಲು ತಂದು ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥಕ್ಕೆ ಎಡೆ ಹಾಕಲಾಯಿತು. ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವದ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಾಗಿ ಪಾದಗಟ್ಟೆಯವರೆಗೆ ಮೆರವಣಿಗೆ ನಡೆಯಿತು. ರಥೋತ್ಸವಕ್ಕೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಜಿ ಪಾಂಡುರಂಗಪ್ಪ, ಬೆಸ್ಕಾಂ ಶಾಖಾಧಿಕಾರಿ ಬೋರಣ್ಣ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿಯ ಸತೀಶ್, ಮನಮಯ್ಯನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಜರಿದ್ದರು. ಸ್ವಾಮಿಯಲ್ಲಿ ನಮಸ್ಕರಿಸುತ್ತಾ ಈ ದಿನ ನಾವು ಏಕಾಂತ ಮಠದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಜಾತ್ರಾ ರಥೋತ್ಸವವನ್ನು ನಡೆಸ್ತಾ ಇದ್ದೀವಿ. ಹೊಸ ರಥದಲ್ಲಿ ಸ್ವಾಮಿಯು ಈಗ ತಾನೇ ಚಾಲನೆಯಲ್ಲಿ ದೊರಕಿದೆ. ಈಗ ಅದು ಯಶಸ್ವಿಯಾಗಿ ಈಗ ಊರೊಳಗೆ ಹೋಗಿ ನಮಸ್ಕಾರ ಮಾಡಿ ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಇರುತ್ತೆ. ಹಾಗೆ ಇದೇ ಸಂಜೆ ನಮ್ಮ ತಿಪ್ಪೇರುದ್ರ ಸ್ವಾಮಿಯ ಲಕ್ಷದೀಪೋತ್ಸವ ಮತ್ತು ಕಾರ್ತಿಕೋತ್ಸವ ಕೂಡ ಇದೆ. ಹಾಗಾಗಿ ಎಲ್ಲರೂ ಸಹ ಈ ರಥೋತ್ಸವ ಮುಗಿಸ್ಕೊಂಡು ಅಲ್ಲಿಗೆ ಬರಬೇಕು. ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಈ ಸನ್ನಿಧಿ ಏನಿದೆ ನಮ್ಮ ಗುರು ತಿಪ್ಪೇರುದ್ರ ಸ್ವಾಮಿಗಳು 48 ದಿನಗಳ ಕಾಲ ಏಕಾಂತವಾಗಿ ತಪಸ್ಸು ಮಾಡಿದ ಸ್ಥಳ ಇದು. ಈ ಪುಣ್ಯಭೂಮಿಯಲ್ಲಿ ಈಗ ದೇವರು ತಮ್ಮ ರಥದ ಮೂಲಕ ಅವರ ದೇವರ ದರ್ಶನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ.